ಹಾಯ್ ಎವ್ರಿವನ್. ಇವತ್ತು ಕೈನೆಟಿಕ್ ಝೂಮ್ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ನೋಡ್ಬೋದು, ಒಂದು ಬಟನ್ ಥರ ಇರ್ತದೆ, ಪ್ರೆಸ್ ಮಾಡಿದ್ರೆ ನಿಮಗೆ ಆ ಲೈಟ್ ಇರ್ತದೆ. ನೀವು ಡಿಕ್ಕಿಲಿ ನೋಡುವಂಥ ಫಸ್ಟ್ ಫೀಚರ್ ಹೇಳ್ತಾ ಇದ್ದೀನಿ. ಮತ್ತು ಇದು ಕಾರ್ ಕೀಲಿ ಏನೇನು ಫೀಚರ್ ಇರ್ತದೆ ಎಲ್ಲ ಫೀಚರ್ ಇದೆ. ಯಾವ್ಯಾವ ಥರ ಅಂದರೆ ನೀವು ಇದು ಸ್ಪಾರ್ಕ್ ಥರ ಇದೇನು ಕೊಟ್ಟಿದ್ದು ಗಾಡಿ ಆನ್ ಆಗೋದಕ್ಕೆ ಈ ಆಪ್ಷನ್ ಡಬಲ್ ಕ್ಲಿಕ್ ಮಾಡಿ ಅನ್ಲಾಕ್ ಬಟನ್ ಇದೆಲ್ಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಅದ್ರ ಮೇಲ್ಗಡೆ ಇದು ಅಲಾರಾಮ್ ಒಂಥರ ಕೊಡಿ. ಅದೇನು ನಿಮಗೆ 5 ಸಲ ಬಜರ್ ಆನ್ ಆಗುತ್ತೆ. ಅಂದರೆ ಗಾಡಿ ಎಲ್ಲಾದರೂ ನಿಲ್ಲಿಸಿದ್ರೆ ಪ್ರೆಸ್ ಮಾಡಿದ್ರೆ 5 ಸಲ ಐಡೆಂಟಿಫೈ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಲ್ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮಗೆ ಎಲ್ಲ ರೀತಿ ನೋಟಿಫಿಕೇಷನ್ ಮತ್ತು ಒಂದು ಇನ್ಫಾರ್ಮೇಷನ್ ನೀವು ಗೆಟ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ನೋಡೋಣ. ಮತ್ತು ಇದು ಸ್ಪೇಸ್ ತುಂಬಾ ಇದೆ. ಆ್ಯಂಡ್ ಒಂದು ಸಿಲಿಂಡರ್ ಕೂರಷ್ಟು ಸ್ಪೇಸ್ ಇದೆ. ಮತ್ತು 200 kg ಭಾರನ ಕೂಡ ಎಳೆಯುತ್ತೀವಿ ಈ ಎಲೆಕ್ಟ್ರಿಕ್ ಗಾಡಿ. ಸೊ ಇದರದ್ದು ರೇಟ್ ಬಂದ್ಬಿಟ್ಟು 80,000, ಒಂದು 80 to 85,000 ಆಗುತ್ತೆ ಇವು ಟ್ಯಾಕ್ಸ್ ಎಲ್ಲ ಸೇರಿ ವಿತಿನ್ ಕರ್ನಾಟಕ ಆದರೆ. ಸೊ ಈ ಗಾಡಿ ನೋಡ್ಬೋದು ನೀವು. ಅಂದರೆ ಇದರಲ್ಲಿ 2 ಥರ ವೆರೈಟೀಸ್ ಇದೆ. ಒಂದು ಝೂಮ್ ಅಂತ, ಇನ್ನೊಂದು ಬೇರೆ ಇದೆ. ಅದು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ನೋಡ್ಬೋದು. ಸೊ ಇದರಲ್ಲಿ ಕೀ ಬಂದ್ಬಿಟ್ಟು ಡಿಕ್ಕಿದು ಅಲ್ಲೊಂದು ಡಿಕ್ಕಿ ಕೆಳಗಡೆ ಇದೆ, ಅಲ್ಲಿ ತೆಗಿಬೇಕಾಗುತ್ತೆ. ಸೊ ಕೀ ಎಲ್ಲ ಆನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಇದು ಫುಲ್ ಔಟ್ಲುಕ್ಕು. ಸೊ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೀನಿ. ಸೊ ಸ್ಪೇಸ್ ಕೂಡ ಮುಂದೆನೂ ಕೂಡ ಕೊಟ್ಟಿದ್ದೀನಿ. ನೀವು ಏನಾದ್ರು ಇಟ್ಕೊಳೋದಾರೆ ನೋಡಿ, ಇಲ್ಲೂ ಕೂಡ ವಾಟರ್ ಕ್ಯಾನ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಮೊಬೈಲ್ ಎಲ್ಲ ನೀವು ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಮತ್ತು ಇದು ಕ್ರೂಯಿಸ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನೀವು ಒಂದು ಎಕ್ಸ್ಲೇಟರ್ ಒಂದು ಲಿಮಿಟು ಕೊಟ್ಬಿಟ್ಟು ಆಮೇಲೆ ಕ್ರೂಯಿಸ್ ಬಟನ್ ಪ್ರೆಸ್ ಮಾಡಿ ನೀವು ಅದೇ ಆಕ್ಸಿಲೇಟರ್ ಕೂಡ ಮೇಂಟೈನ್ ಆಗುತ್ತೆ. ಸೊ ಅದು ಕ್ರೂಯಿಸ್ ಬಟನ್ನು. ಸೊ ಈ ಗಾಡಿ ಇದಾದ ಮಾಡೋಣ. ಇದರಲ್ಲಿ ಏನು ಬೆನಿಫಿಟಪ್ಪ ಅಂದರೆ ಝೂಮಲ್ಲಿ ಒಂದು ಇಷ್ಟು ಚಾರ್ಜ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟೇ 60% ಚಾರ್ಜ್ ಇದೆ, 68% ಚಾರ್ಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದರಲ್ಲೇ ಇನ್ನೊಂದು ಮಾಡಲ್ ಇದೆ, ಬಟ್ ಅದರಲ್ಲಿ ಗೊತ್ತಾಗೋದಿಲ್ಲ. ಇದು 60 ವೋಲ್ಟ್ ಗಾಡಿ. ಮತ್ತು ಗಾಡಿ ಹೇಳಿದ್ರೆ 200 kg ವೇಟ್ ಅಷ್ಟು ಎಳೆಯೋ ಒಂದು ಕೆಪಾಸಿಟಿ ಇದಕ್ಕೆ ಇದೆ. ಮತ್ತು ಇದು 60 ಕಿಲೋಮೀಟ್ರ್ ಮೈಲೇಜ್ ಅಂದರೆ ಸ್ಪೀಡು ಹೋಗುತ್ತೆ. 40 to 60 ಕಿಲೋಮೀಟರ್ ಅಂತ ಹೇಳಿದ್ರು. ಅಂದರೆ ಬ್ಯಾಟ್ರಿನ ಇದು ಮಾಡ್ಕೊಂಡ್ಬಿಟ್ಟು ಮೈಲೇಜ್ ಕೂಡ ನಾವು ಇದ್ರದ್ದು ಕೆಪಾಸಿಟಿ ಇದು ಮಾಡ್ಕೊ ಅಂತ ಹೇಳಿದ್ರು. ನೋಡಿ ಕೀ ಯಾವ ಥರ ಇದೆ ಅಂದರೆ ಸೇಮ್ ಕಾರ್ ಕೀ ಇದ್ದ ಹಾಗೆ ಇದೆ. ತುಂಬಾ ಚೆನ್ನಾಗಿದೆ. ಓಕೆನಾ. ಕಾರ್ ಕೀಗೆ ಏನಾಗಿದೆ ಅಂದರೆ ಈಗ ಎಲೆಕ್ಟ್ರಿಕ್ ಬೈಕ್ ಸೇಮ್ ಕಾರ್ ಕೀ ಥರನೇ ಇದೆ. ಸೊ ಈಗ ಡಿಕ್ಕಿಯ ನೋಡಿ ಎರಡನ್ನ ಇಲ್ಲಿ ಕೀನ ಪ್ಲೇಸ್ ಮಾಡಿ ನೀವು ಓಪನ್ ಮಾಡಬೇಕಾಗುತ್ತೆ. ತುಂಬಾ ಅದರಲ್ಲೂ ಕೂಡ ಸ್ಪೇಸ್ ಇದೆ. ಇದೇ ರೀತಿ ಇನ್ಫಾರ್ಮೇಷನನ್ನು ಹಾಕ್ತಾ ಹೋಗ್ತಿರ್ತೀನಿ. ನೀವು ಈ ಚಾನಲ್ ತಿಳ್ಕೊಬೋದು. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಸೊ ಈ ಗಾಡೀಲಿ 2 ಕೀ ಮತ್ತು 2 ರಿಮೋಟನ್ನು ಕೊಡ್ತಾರೆ ಅಂತ ತೋರಿಸ್ದಾಗೆ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಹೇಳಿದ್ನಲ್ಲ, ಒಂದು ಸತ ನೀವು ಒಂದು 2 ರಿಂದ 4 ಅವರು ಚಾರ್ಜ್ ಹಂಗೆ ಮಾಡಬೇಕಾಗುತ್ತೆ ಫುಲ್ ಚಾರ್ಜ್ ಆಗೋದಕ್ಕೆ. ಫುಲ್ ಚಾರ್ಜ್ ಆದಮೇಲೆ ನೀವು ಈ ಗಾಡಿನ ಈಸಿಯಾಗಿ ಯೂಸ್ ಮಾಡ್ಬೋದು. ಒಂದು 100 ಕಿಲೋಮೀಟರ್ಸ್ವರೆಗೂ ನೀವು ಇದನ್ನು ಯೂಸ್ ಮಾಡೋದು. ಸ್ಪೀಡ್ ಬಂದ್ಬಿಟ್ಟು ಹೇಳಿದ್ನಲ್ಲ 50 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡ್ ಕೂಡ ಇದೆ ಈ ಗಾಡಿದು. ಮತ್ತು 200 kg ಅಷ್ಟು ವೆಯ್ಟ್ನ ನೀವು ಇದನ್ನು ಎಳೆಯುತ್ತೆ ಗಾಡಿ ಇದು. ಸೊ ಕೀ ಮಾತ್ರ ಸಖತ್ ಫೀಚರ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆನಾ. ಗಾಡಿ ಮಾತ್ರ ಇದು ಹೆಸರು ಬಂದ್ಬಿಟ್ಟು ಝೂಮ್ ಅಂತ. ಓಕೆನಾ. ಇದರಲ್ಲಿ 2 ಥರ ಇದೆ. ನೀವು ಫಸ್ಟ್ ಅವ್ರನ್ನ ಕೇಳಬೇಕು. ಒಂದು ಝೂಮ್ ಅಂತ, ಇನ್ನೊಂದು ಬೇರೆ ಹೆಸರಿದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು, ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ಆ ಒಂದು ಬೈಕಿನ ಕೊಡೋ ಒಂದು ವೀಡಿಯೋ ನಿಮಗೆ ಬರುತ್ತೆ. ಸೊ ಈ ಬೈಕಿಂದು ಬಗ್ಗೆ ತುಂಬಾ ಎಲೆಕ್ಟ್ರಿಕ್ ಫೀಚರ್ ಇರೋದ್ರಿಂದ ನಿಮಗೆ ತುಂಬಾ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಆಗುತ್ತೆ. ತುಂಬ ಸ್ಪೇಸ್ ಕೂಡ ಇದೆ. ಒಂದು ಸೀಟ್ ಕವರ್ ಆಗಿರ್ಬೋದು, ಒಂದು ಸೀಟ್ ಆಗಿರ್ಬೋದು, ಒಂದು ಆಕ್ಸಿಲೇಟರ್ ಕೊಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿರೋಂಥ ಒಂದು ಬೈಕ್ ಇದು, ಎಲೆಕ್ಟ್ರಿಕ್ ಬೈಕ್. ನೀವು ನೋಡ್ಬೋದು ಕೈನೆಟಿಕ್